ಸೊ ಈಗ ನನ್ನ ಫೇಸಲ್ಲಿ ಲೈಕ್ ವಾಟ್ ಸ್ಕಿನ್ ಕೇರ್ ಎಲ್ಲ ಆಗಿದೆ. ಸೊ ನೆಕ್ಸ್ಟು ನಾನು ಲೈಟ್ ಫೌಂಡೇಶನ್ ಹಾಕೋತಿದ್ದೀನಿ. ಜಸ್ಟ್ ಬಿಕಾಸ್ ಒಬ್ಬರು ವಿಡಿಯೋನ ಕೇಳಿದರು ಸಿಂಪಲ್ ಮೇಕಪ್ದು. ಸೊ ಅವ್ರಿಗೋಸ್ಕರ ಈ ಟ್ಯುಟೋರಿಯಲ್ದು ಆಫ್ಟರ್ ಯುವರ್ ಸ್ಕಿನ್ ಕೇರ್ ನಾನು ಒಂದು ಚಿಕ್ಕದು ಟ್ಯೂಬ್ ಥರ ಇದೆ, ಯು ಕ್ಯಾನ್ ಸಿ. ಸೊ ಇದು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಆದಮೇಲೆ ನೀವು ಸ್ಟಾಪ್ ಕ್ರೀಮ್ ಆರ್ ಇಲ್ಯುಮಿನೇಟರ್ ಏನಾದರೂ ಅದನ್ನು ಅಪ್ಲೈ ಮಾಡ್ಬೋದು. ಅದನ್ನು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಈ ಫೌಂಡೇಶನ್ನ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಒಂದು ಶೇಡ್ ನೋಡಿ ತೊಗೊಳ್ಳಿ. ನಾನು ಸ್ಮಾಲ್ ಇಷ್ಟೇಷ್ಟು ತೊಗೋತೀನಿ. ಐ ಆಮ್ ನಾಟ್ ಇನ್ ಟು ಫೌಂಡೇಶನ್ ಆ್ಯಂಡ್ ಆಲ್, ಸೊ ದಟ್ಸ್ ವೈ. ಸೊ ಇದಕ್ಕೆ ನಾನು ಬ್ರಷೆಲ್ಲ ಏನು ತೊಗೊಳಕ್ಕಲ್ಲ, ಜಸ್ಟ್ ಕ್ರೀಮ್ ಅಪ್ಲೈ ಮಾಡ್ದಂಗೆ ನೀವು ಇದಕ್ಕಿಂತ ಮುಂಚೆ ಸ್ಟಾಪ್ ಕ್ರೀಮ್ ಹಾಕ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡು ನೀವು ಆಮೇಲೆ ಇದನ್ನು ಕೂಡ ಅಪ್ಲೈ ಕೂಡ ಮಾಡ್ಬೋದು. ಸೊ ನೋಡಿ ಎಷ್ಟು ನೀಟಾಗಿ ಕ್ಲಿಯರ್ ಆಯಿತು. ಇಲ್ಲಿ ನಾನು ಯಾವುದೇ ರೀತಿ ಪ್ರೈಮರು ಹಾಕ್ತಿಲ್ಲ, ಏನೂ ಹಾಕ್ತಿಲ್ಲ. ಸೊ ಜಸ್ಟ್ ಒಂದು ಸಿಂಪಲ್ ಇದಕ್ಕೋಸ್ಕರ ಫೌಂಡೇಶನ್ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು. ಸೊ ಫೌಂಡೇಶನ್ ಆಯಿತು. ಸೊ ನೆಕ್ಸ್ಟ್ ಐಲೈನರ್. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಇದು ಒಂದು ಸ್ವಿಸ್ ಬ್ಯೂಟಿ ಅವರ ಕ್ರೀಮ್ ಆ್ಯಂಡ್ ಟಿಂಟ್ ಚೀಕ್ಗೆ ಹಾಕೋದು, ಲೈಕ್ ಇಟ್ ಸಿಮಿಲರ್ ಟು ಬ್ಲಷ್. ಅಪ್ಲೈ ಮಾಡ್ಕೋತಿದ್ದೀನಿ, ಜಾಸ್ತಿ ಹಾಕೋಕ್ಕಲ್ಲ, ಸ್ವಲ್ಪ ಮಾತ್ರ. ನಿಮ್ಮ ಹತ್ರ ರೆಡ್ ಲಿಪ್ಸ್ಟಿಕ್ ಇದ್ದರೂ ಈ ಥರ ಮಾಡ್ಕೋಬೋದು. ನಿಮಗೆ ಜಾಸ್ತಿ ಬ್ಲಷ್ ಎಲ್ಲ ಇಷ್ಟ ಆಗಲ್ಲ ಅಂತಂದರೆ ಈ ಥರ ಮಾಡ್ಕೋಬೋದು. ತುಂಬ ಪಿಂಕಿಶ್ ಆಗಿ ಕಾಣುತ್ತೆ. ಎಗ್ನು ಸ್ಮಾಲ್ ಪಿಂಪಲ್. ಸೊ ಸ್ವಲ್ಪ ಪಿಂಕಿಶ್ ಆಗಿ ಕಾಣೋದಕ್ಕೆ ನಾನು ಈ ಚೀಕ್ ಕ್ರೀಮ್ನ ಯೂಸ್ ಮಾಡಿದ್ದೀನಿ. ದಿಸ್ ಇಸ್ ಫ್ರಮ್ ಸ್ವಿಸ್ ಬ್ಯೂಟಿ. ತುಂಬ ಇದು ನನಗೆ ಫ್ರೀ ಗಿಫ್ಟಾಗಿ ಸಿಕ್ಕಿದ್ದು. ನೈಕಲ್ಲಿ ಸ್ವಲ್ಪ ಏನೇನೋ ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿದ್ದಕ್ಕೆ ಸಿಕ್ಕಿದ್ದು. ಸೊ ನೆಕ್ಸ್ಟ್ ಐಲೈನರ್. ಸೊ ನಾನು ಬ್ಲೂ ಹೆವೆನ್ ಅವರ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ಕೈ ಸ್ವಲ್ಪ ಇದನ್ನು ಏನಕ್ಕೆ ನಂಗೆ ಸಖತ್ ಇಷ್ಟ ಅಂದರೆ ಇದು ನನಗೆ ಇದು ಅಪ್ಲಿಕೇಟರ್ ನಂಗೆ ತುಂಬ ಇಷ್ಟ, ಅದಕ್ಕೆ. ಆ್ಯಂಡ್ ಸಿಂಪಲ್ ಮೇಕಪ್. ಸೊ ಆಫ್ಟರ್ ದಿಸ್ ಸಿಂಪಲ್ ಮೇಕಪ್ ಅನ್ನೋರು ಯಾವುದಾದ್ರೂ ಐ ಶ್ಯಾಡೋ ಪ್ಯಾಲೆಟ್. ಸೊ ಇದು ಬ್ಲೂ ಹೆವೆನ್ನಿಂದ ನನಗಿದು ಫ್ರೀಯಾಗಿ ಸಿಕ್ಕಿದ್ದು. ಸೊ ನಾನು ಸುಮ್ಮನೆ ರ್ಯಾಂಡಮಾಗಿ ಅಪ್ಲೈ ಮಾಡ್ತಿದ್ದೀನಿ. ಐ ವಿಲ್ ಟೇಕ್ ದಿಸ್ ಬ್ರೌನ್. ಸೊ ಕೈಯಲ್ಲೇ ತೊಗೋತಿದ್ದೀನಿ. ಯು ಕ್ಯಾನ್ ಸಿ ಅಪ್ಲೈ ಮಾಡಿದ್ದೀನಿ. ಸಿಂಪಲ್, ತುಂಬ ಜಾಸ್ತಿ ಹೆವಿ ಮೇಕಪ್ ಇಷ್ಟ ಆಗಲ್ಲ ಅನ್ನೋರು ಯು ಕ್ಯಾನ್ ಟ್ರೈ ದಿಸ್. Okay, wait a minute. After this I'm using one kajal pencil for the smoky effect. ನಿಮ್ಮ ಹತ್ರ ಇರೋದ್ರಲ್ಲೇ ಈಚೆ ಹೋಗ್ತಾ ಇದೆ. ಸೊ ಹಾಕ್ಕೊಂಡ್ರಲ್ಲ, ಸ್ವಲ್ಪನೇ ಹಾಕ್ಕೊಳ್ರಿ. ಸೊ ಇವಾಗ ಸ್ಮರ್ಜ್ ಮಾಡ್ತಿದ್ದೀನಿ, ನಾನು ಕೈಯಲ್ಲೇ ಸ್ಮರ್ಜ್ ಮಾಡ್ತಿದ್ದೀನಿ ಎರಡೂ.
ದಿಸ್ ಈಸ್ ನಾಟ್ ಅ ಪ್ರಾಪರ್ ಟೆಕ್ನಿಕ್, ಬಟ್ ನಿಮ್ಮ ಹತ್ರ ಯಾವುದು ಟೂಲ್ ಇಲ್ಲ, ಸಡನ್ನಾಗಿ ಏನಾದರೂ ಎಮರ್ಜೆನ್ಸಿ ಮೇಕಪ್ಪು, ಸಿಂಪಲ್ ಮೇಕಪ್ ಅಂದರೆ ಸೊ ಆಯ್ತಲ್ಲ. ಇದಾದ ತಕ್ಷಣ ಯಾವುದಾದ್ರೂ ಶಿಮ್ಮರ್ ಇದ್ದರೆ ಅಪ್ಲೈ ಮಾಡಿ, ಆರ್ ಎಲ್ಸ್ ಏನೂ ಇಲ್ಲ ಅಂದರೆ ಆಗಲೇ ಹಾಕಿರೋ ಐ ಶ್ಯಾಡೋನ ಹಾಕಿ ಏನಾದರೂ ಶಿಮ್ಮರ್ ಇದ್ದು ಅಪ್ಲೈ ಮಾಡಿದರೆ ಇಟ್ಸ್ ಗುಡ್. ಆಮೇಲೆ ಅದನ್ನು ಹಂಗೇ ಔಟರ್ ಕಾರ್ನರ್ಗೆ ಇದು ಮಾಡಿ. ಸೊ ಇಷ್ಟ ಮುಗೀತು. ನಾನು ಇದು ಮಾಡ್ತಿರೋದು ಯಾರು ಹೆವಿ ಮೇಕಪ್ ಇಷ್ಟಪಡೋದಿಲ್ಲ, ಸಿಂಪಲ್ಲಾಗಿ ಏನೇ ಇಲ್ದಿದ್ರೂ ಒಂದು ಕ್ವಿಕ್ ಮೇಕಪ್ ಮಾಡ್ಕೋಬೋದು. ಸೊ ಅವ್ರಿಗೆ ಮಾಡ್ತಿರೋದು. ದಿಸ್ ಇಸ್ ನಾಟ್ ಪ್ರೊಫೆಷ್ನಲ್ ಮೇಕಪ್. ಆರ್ ನಿಮಗೆ ಇನ್ನೂ ಫೈನೆಸ್ಟಾಗಿ ರೆಡಿ ಆಗಬೇಕು ಅಂದರೆ ಲೈಕ್ ಅದನ್ನು ಒಂದು ಟ್ಯುಟೋರಿಯಲ್ ಮಾಡಿ ಹಾಕ್ತೀನಿ ನಾನು. ಇದು ಎಮರ್ಜೆನ್ಸಿಗೆ ಒಬ್ಬರು ಕೇಳಿದರು ಮೇಡಮ್ಮು, ಅವರಿಗೆ ನಾನು ಮಾಡಿರೋ ಮೇಕಪ್ ತುಂಬ ಇಷ್ಟ ಆಗಿ, ನನ್ನ ಫ್ರೆಂಡಿಗೆ ನಾನು ಒಂದು ಮೇಕಪ್ ಮಾಡಿದ್ದೆ, ಸೊ ಅವಳಿಗೆ ಮಾಡಿರೋ ಮೇಕಪ್ ಇಷ್ಟ ಆಗಿ ಸೊ ಅವ್ರು ಕೇಳಿದರು. ನಾನು ಎಷ್ಟೊಂದು ವೀಡಿಯೋ ಮಾಡಿದ್ದೆ, ಬಟ್ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೆ, ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅವ್ರಿಗೋಸ್ಕರ ಒಂದು ಕ್ವಿಕ್ಕಾಗಿ ಮಾಡ್ತಿದ್ದೀನಿ. ಸೊ ಇವಾಗ ಐಲೈನರ್ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ನಿಮಗೆ ಬೇಕಂದರೆ ನಿಮ್ಗೆ ಇಷ್ಟ ಬಂದಂಗೆ ವಿಂಗ್ ಆಗಿರ್ಬೋದು, ಸ್ವಲ್ಪ ದೊಡ್ಡದಾಗಿರ್ಬೋದು ಅಪ್ಲೈ ಮಾಡ್ಕೋಬೋದು. ನಂಗೆ ಇಷ್ಟೇ ಸಾಕು. ಸೊ ಅದಕ್ಕೆ ನಿಂಗೆ ಹೇಳಿಲ್ವ, ನನಗಿದು ಅಪ್ಲಿಕೇಟರ್ ತುಂಬ ಇಷ್ಟ. ಸೊ ಅದಕ್ಕೆ ಸೊ ದ ನೆಕ್ಸ್ಟ್ ಇಷ್ಟೇ ಐ. ಸೊ ಮಸ್ಕರ ಇದು ಬ್ಲೂ ಹೆವೆನ್ ಅವ್ರದ್ದೇನೆ. ಸೊ ಫುಲ್ ಪ್ರಾಡಕ್ಟ್ನ ಇಲ್ಲಿ ಹಾಕೊಂಬಿಟ್ರೆ ಹೆವಿ ಆಗುತ್ತೆ. ಫಸ್ಟು ಪ್ರಾಡಕ್ಟ್ನ ಹಿಂಗೆ ಡ್ರಾಪ್ ಮಾಡಿ, ಆಮೇಲೆ ಅಯ್ಯೋ ಮೇಲೊಟ್ಟು ಹಾಕೋಬಿಟ್ಟೆ ನಾನು ಸ್ವಲ್ಪ. ದಟ್ಸ್ ಓಕೆ. ಸೊ ಮಸ್ಕರ ಆಯಿತು. ಆ್ಯಂಡ್ ಲಾಸ್ಟ್ ನನ್ನ ಒಂದು ಫೇವ್ರೇಟ್ ಪೆನ್ಸಿಲ್ ಖಾಲಿ ಆಗೋಗಿದೆ. ಯಾಕೆ ಯಾವುದಾದ್ರೂ ಲಿಪ್ ಲೈನ್ ಇದ್ದರೆ ಫಸ್ಟ್ ಒಂದು ಔಟರ್ ಲೈನ್ನ ಹಾಕ್ಕೊಳ್ಳಿ. ನಿಮ್ಮ ಲಿಪ್ಗೆ ಶೇಪ್ ಇದ್ದರೂ ಆರೆಲ್ ಶೇಪ್ ಇಲ್ಲ ಅಂದ್ರೂ ಫಸ್ಟ್ ಒಂದು ಔಟರ್ ಲೈನ್ನ ಹಾಕ್ಕೊಳ್ಳಿ, ಬೆಸ್ಟ್ ಅದು. ಆಮೇಲೆ ನಿಮ್ಮ ಲಿಪ್ಸ್ಟಿಕ್ ಹಾಕ್ಕೊಳ್ಳಿ. ಬಟ್ ನನಗೆ ಈ ಸ್ಟಿಕ್ಕೇ ಇಷ್ಟ, ಅದನ್ನೇ ಸೊ ಲಿಪ್ಸ್ಟಿಕ್ ಥರ ಹಾಕೋತೀನಿ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಸಿಂಪಲ್ಲಾಗಿ ಮಾಡ್ಕೊಂಡಿರೋವಂಥ ಮೇಕಪ್. ಸೊ ಇದಕ್ಕೇನಾದರೂ ಒಂದು ಬೊಟ್ಟು ಗಿಟ್ಟು ಏನಾದರೂ ಇಟ್ಕೊಂಡ್ರೆ ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾನು ಅದೇ ಲೈಕ್ ಏನೇನು ಆ್ಯಡ್ ಮಾಡಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಆ್ಯಂಡ್ ನಿಮ್ಮ ಶೇಡ್ ಹಾಗೆ ಫೌಂಡೇಶನ್ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮರ್ತೇ ಬಿಟ್ಟಿದ್ದೆ ನಾನು, ನಾಟ್ ಬಟ್ ಲೀಸ್ಟ್ ಈ ಒಂದು ಫಿಕ್ಸರು ಫೇಸಸ್ ಕೆನಡಾಯಿಂದ. ಇದು ನನಗೆ ಫ್ರೀಯಾಗಿ ಸಿಕ್ಕಿತ್ತು. ಸೊ ಲೈಕ್ ಇದು ನಿಮಗೆ ಅರೌಂಡ್ ಇಟ್ ಕಾಸ್ಟ್ $350 ಆರ್ ಸಮಥಿಂಗ್. ಯೂಸ್ ಮಾಡೋದು ಬೆಟರು, ಬಿಕಾಸ್ ನೀವು ಸ್ವೆಟ್ ಆಗ್ತೀರಾ ಈ ಒಂದು ಸಮ್ಮರಲ್ಲಿ. ಸೊ ಮೇಕಪ್ ಹಾಳಾಗದೇ ಇರೋದಕ್ಕೆ ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ವೆನ್ ನಾನು ಆಫೀಸ್ಗೂ ಟ್ರೈ ಮಾಡಿದ್ದೀನಿ, ಇಟ್ಸ್ ಗುಡ್ ಗೈಸ್. ಲೆಟ್ ಮಿ ಟ್ರೈ ದಿಸ್. Okay, ಸೊ ನಿಮ್ಮ ಮೇಕಪ್ ಫಿಕ್ಸ್ ಆಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಏನೇ ಸ್ವೆಟ್ ಆದರೂ ಹೋಗೋದಿಲ್ಲ.
ಸೊ ಇದು ಸಿಂಪಲ್ ಅಂದರೆ ತೀರಾ ಸಿಂಪಲ್ ಬೇಸಿಕ್ ಸ್ಟೆಪ್ ಅನ್ಬೋದು ಮೇಕಪ್ಪಲ್ಲಿ. ಸೊ ಇದೇ ರೀತಿ ಇನ್ನು ಮೇಕಪ್ ಟ್ಯುಟೋರಿಯಲ್ಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಡೂ ವಾಚ್ ಮೈ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸಮ್ ಸ್ಕಿನ್ ಕೇರ್ ಲೈಕ್ ಆ ವಿಡಿಯೋಸ್ ಕೂಡ ಹಾಕ್ತೀನಿ. ಆ್ಯಂಡ್ ಸ್ವಲ್ಪ ಹೇರ್ ಸ್ಟೈಲ್ದು ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನನಗೂ ಒಂದು ಪ್ರಾಕ್ಟೀಸ್ ಆಗುತ್ತೆ ಅಂತ. ಸೊ ಪ್ಲೀಸ್ ಡೂ ವಾಚ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.